ನಮಸ್ಕಾರ. ಸಂತೋಷ್ ಕೊಡಂಕೇರಿ ಅವ್ರನ್ನ ನಾನು ಹಲವು ವರ್ಷಗಳಿಂದ ಬಲ್ಲೆ. ಅವರು 3 ಸಿನಿಮಾಗಳನ್ನು ಮಾಡಿದ್ದಾರೆ. ಅವರ 2ನೇ ಸಿನಿಮಾ ಒಂದಾನೊಂದು ಕಾಲದಲ್ಲಿ ಸಿನಿಮಾವನ್ನು ವೈಯಕ್ತಿಕವಾಗಿ ನೋಡಿ ಮೆಚ್ಕೊಂಡಂಥವನು. ನನಗೆ ಆಶ್ಚರ್ಯ ಆಗಿತ್ತು ಅಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂತ. ಒಂದು ಅಪರೂಪದ ಪ್ರಯೋಗಶೀಲ ಚಿತ್ರವನ್ನು ಒಂದಾನೊಂದು ಕಾಲದಲ್ಲಿ ಮಾಡಿದರು. ಏಕ ವ್ಯಕ್ತಿ ಹಲವಾರು ಪಾತ್ರಗಳನ್ನು ಆತ ಹೇಗೆ ನಿರ್ವಹಿಸ್ತಾನೆ ಅಂತ ಮಾಡಿದರು. ಆ ಚಿತ್ರವನ್ನು ನೋಡಿ ಅವರ ಪ್ರಯೋಗಶೀಲತೆಯನ್ನು ಮೆಚ್ಕೊಂಡಂಥ ವ್ಯಕ್ತಿ ನಾನು. ಈಗ ಅವರ 3ನೇ ಚಿತ್ರ ರವಿಕೆ ಪ್ರಸಂಗ. ಶೀರ್ಷಿಕೆಯಲ್ಲೇ ಒಂದು ವಿಚಿತ್ರವಾದ ಕಚಗುಳಿಯನ್ನು ಇಡುವಂತಹ, ಬೇರೆ ಬೇರೆ ಅರ್ಥಗಳನ್ನು ಹೊಮ್ಮಿಸುವಂತಹ ಒಂದು ಚಿತ್ರದೊಂದಿಗೆ ಅವರು ಬಂದಿದ್ದಾರೆ. ಅದರ ಹಾಡುಗಳನ್ನು, ಕೆಲವು ಪ್ರಸಂಗಗಳನ್ನು ನನಗೆ ತೋರಿಸಿದ್ದಾರೆ. ಆ ಚಿತ್ರವನ್ನು ನೋಡಿದ್ರೆ ಮತ್ತೊಮ್ಮೆ ಅವರು ಇನ್ನೊಂದು ಪ್ರಯೋಗಶೀಲತೆಯೊಂದಿಗೆ ಭರವಸೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಆ ಚಿತ್ರವನ್ನು ನಿರ್ಮಿಸಿ ನಿರ್ದೇಶಿಸಿದ್ದಾರೆ ಅಂತ ನನಗನ್ಸುತ್ತೆ. ಅದರ ಕತೆ ಕೂಡ ಅವರ ಶ್ರೀಮತಿಯವರೇ ರಚಿಸಿರುವಂಥದ್ದು. ಇವತ್ತಿನ ಕನ್ನಡ ಚಿತ್ರಕ್ಕೆ ಈ ರೀತಿಯ ಸಣ್ಣ ಚಿತ್ರಗಳು ಚಿತ್ರರಂಗವನ್ನು ಇನ್ನೊಂದು ಮಟ್ಟಕ್ಕೆ ಬೆಳೆಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತವೆ. ಹಲವಾರು ಕಥೆಗಳಿರುತ್ತೆ. ಎಲ್ಲರೂ ಸಹಜವಾಗಿ ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡ್ತಾ ನಮ್ಮ ಇವತ್ತು ಹೇಗೆ ರಕ್ತಪಾತವನ್ನು ಇಟ್ಕೊಂಡು ಅಥವಾ ರೌಡಿಸಮ್ನ ಇಟ್ಕೊಂಡು ಚಿತ್ರಗಳನ್ನೇ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೊಸ ನಮ್ಮ ಬದುಕಿನಲ್ಲೇ ನಡೆಯುವಂಥ ಪ್ರಸಂಗಗಳು ಹೇಗೆ ನಮ್ಮ ಬದುಕಿನ ಬದಲಾವಣೆಗೆ ಕಾರಣವಾಗ್ತವೆ ಅನ್ನೋದರ ಸೂಚನೆ ಈ ರವಿಕೆ ಪ್ರಸಂಗದಲ್ಲಿ ಇದೆ. ಕೇಳಿದ ತಕ್ಷಣ ಇದು ನಿಮಗೆ ಬೇರೆ ಬೇರೆ ಅರ್ಥಗಳನ್ನು ಹೊಮ್ಮಿಸಬಹುದು. ಅವರು ಹೇಳಿದ ಕಥೆಯನ್ನು ಆಧರಿಸಿ ನೋಡೋದಾದರೆ ಹೇಗೆ ರವಿಕೆಯ ಹುಕ್ಕು, ಒಂದು ಕೊಂಡಿ ಕೂಡ ಹೇಗೆ ನಮ್ಮ ಬದುಕಿಗೆ ಒಂದು ಬಲವಾದ ಇದನ್ನು ಕೊಡುತ್ತೆ, ಬೇರೆ ಬೇರೆ ಅರ್ಥಗಳನ್ನು ಸ್ಫುರಿಸುತ್ತೆ, ಅದು ಯಾವ ಕೋರ್ಟಿನ ಹಂತದವರೆಗೂ ತಗೊಂಡು ಹೋಗುತ್ತೆ, ಹೆಣ್ಣು ಮಕ್ಕಳ ನೋವು, ಅವರ ಸಂಕಟಗಳು, ಅವರ ತಲ್ಲಣಗಳು ಹೇಗೆ ಇದರಲ್ಲಿ ಬಿಂಬಿತವಾಗಿದ್ದಾವೆ ಅನ್ನೋದನ್ನು ಸೂಚಿಸುತ್ತೆ. ಇಡೀ ಚಿತ್ರವನ್ನು ನೋಡಿದಾಗ ಅದೇ ಭರವಸೆಯನ್ನು, ನಂಬಿಕೆಯನ್ನು ಉಳಿಸ್ಕೋತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಅವರಿಗೆ ಎಲ್ಲ ರೀತಿಯ ಯಶಸ್ಸನ್ನು ನಾನು ಕೋರ್ತೀನಿ.